ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ನಾಷ್ಟ ನಾನು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ಉಪ್ಪಿಟ್ಟು ಯಾವಾಗೋ ತಿಂದು ಬೋರ್ ಆಗಿರುತ್ತೆ, ಯಾವ್ದಾದ್ರು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಅಂದರೆ ಸಬ್ಬಕ್ಕಿ ಸೊಪ್ಪು ಮಾತ್ರ ಆಗದೆ ಸೂಪರಾಗಿ ಬಂದಿತ್ತು. ಏನಂದರೆ ಫಸ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ, ಆಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಸಬ್ಬಕ್ಕಿ ಸೊಪ್ಪನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಹಚ್ಕೊಂಡು ತೊಳ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಕೂಡ ಹಾಕ್ಕೊಂಡು ಆಮೇಲೆ ಒಂದು 2 ಟೊಮೆಟೊ ಹಣ್ಣು ಕೂಡ ಹಾಕ್ಕೊಂಡು ತುಂಬ ಸಾಫ್ಟಾಗಿ ಬೇಯೋವರೆಗೂ ಅದನ್ನು ತಿರುಗಿಸ್ತಾ ಇರಬೇಕು ಮತ್ತು ಬೇಯಿಸ್ತಾ ಇರಬೇಕು. ಬೆಂದಾದಮೇಲೆ ನಾನು ಯಾವಾಗೂ ಆಲ್ರೆಡಿ ಎಲ್ಲದಕ್ಕೂ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಆಮೇಲೆ ಚೆನ್ನಾಗಿ ಬೆಂದಾದಮೇಲೆ ನಮಗೆ ನೀರು ಉಪ್ಪಿಟ್ಟಿಗೆ ಎಷ್ಟು ಹಾಕ್ಕೊಳ್ತೀವಿ ಅಷ್ಟು ಹಾಕ್ಕೊಂಡು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಹುರಿದಿರೋಂಥ ಬನ್ಸಿ ರವೆ, ಮೀಡಿಯಮ್ ರವೆ ಯಾವ್ದು ಕೂಡ ಹಾಕ್ಕೊಂಡು ಚೆನ್ನಾಗಿ ಬರುತ್ತೆ. ಹಾಕಿ ತಿರುಗಿಸಿ ಎಲ್ಲನೂ ಬೇಕಿದ್ದರೆ ನಾವು ಮಧ್ಯದಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟಿಗೆ ಫೈನಲಿ ಒಂದು ಅರ್ಧ ಸ್ಪೂನ್ ತುಪ್ಪ, ಸ್ವಲ್ಪ ಚಟ್ನಿ ಮಾಡಿದ್ರೆ ಚೆನ್ನಾಗಿ ಒಳಗಡೆ ಹೋಗುತ್ತೆ ಉಪ್ಪಿಟ್ಟು. ಇಲ್ಲಾಂದರೆ ಯಾರೂ ಉಪ್ಪಿಟ್ಟು ಅಷ್ಟು ಇಷ್ಟಪಡೋದಿಲ್ಲ. ಉಪ್ಪಿಟ್ಟೆಲ್ಲ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ. ಆಮೇಲೆ ಸಂಜೆ ಆಗ್ತಾ ನಮ್ಮ ನಾದಿನಿಯವರು ಚಿಂದಂಗಡಿಗೆ ಹೋಗಿ ಮಗಳಿಗೆ ಒಂದು ವಾಲೆ ತೊಗೊಂಬರೋಣ ಬಾ ಹೋಗೋಣ ಅಂದರು. ಫಸ್ಟು ರಾತ್ರಿಗೆ ಏನು ಮಾಡಿದ್ವಿ, ಹೋಗ್ತಾನೆ ನಾವು ಮಸಾಲೆ ದೋಸೆ ತೊಗೊಂಡ್ರು, ಆನಿಯನ್ ದೋಸೆ ತೊಗೊಂಡ್ವಿ. ಆಮೇಲೆ ಸ್ವಲ್ಪ ನೂಡಲ್ಸ್ ಕೂಡ, ವೆಜ್ ನೂಡಲ್ಸ್ ತೊಗೊಂಡ್ವಿ. ಎಲ್ಲ ಸ್ವಲ್ಪ ಶೇರ್ ಮಾಡಿಕೊಂಡು ಚೆನ್ನಾಗಿತ್ತು. ತಿಂದುಬಿಟ್ಟು ಮಳೆ ಬರ್ತಿತ್ತು ಹೋಗೋಕ್ಕೆ ಅಂತ, ಸರಿ ಫಸ್ಟೇ ತಿಂದ್ಬಿಟ್ಟು ಆಮೇಲೆ ಹೋಗೋಣ, ಮನೇಲಿ ಹೋಗಿ ಏನು ತಿನ್ನೋದು, ದಿನ ತಿಂತಾನೆ ಇರ್ತೀವಿ ಅಂತ ವೆಜ್ ನೂಡಲ್ಸ್ ಎಲ್ಲ ತಿಂದಾದಮೇಲೆ ಬಿಸಿ ಬಿಸಿ ಕಾಫಿ ಕುಡಿದ್ವಿ. ಕುಡ್ದಾದ್ಮೇಲೆ ಚಿಂದಂಗಡಿಗೆ ಬಂದ್ವಿ. ಅಲ್ಲಿ ಚಿಂದಂಗಡಿಗೆ ಬಂದು ನಮ್ಗೆ ಯಾವ್ದು ಬೇಕೋ ಅದೇ ಥರ ವಾಲೆ ಸೆಲೆಕ್ಷನ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.